ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬಾ ಸುಲಭ ಅಂದರೆ ಸುಲಭವಾಗಿ ಯಾರು ತಿನ್ನಲ್ಲ ಅಂಥವರು ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಕೈ ಅನ್ನೋದು ಜಾಸ್ತಿ ಬರೋದಿಲ್ಲ. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹಾಗಲಕಾಯಿನ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಕೈಯಿನ ಅಂಶ ಬರೋದಿಲ್ಲ. ಮತ್ತು ಹಾಗಲಕಾಯಲ್ಲಿ ಮೇಲಿನ ಈ ಥರ ಮುಳ್ಳು ಥರ ಇರುತ್ತಲ್ಲ, ಅದೇನು ಕೂಡ ತೆಗಿಬಾರ್ದು, ಹಾಗೆಯೇ ಹಾಕ್ಕೋಬೇಕು. ಅದು ತೆಗೆದ್ರೆ ಅದರಲ್ಲಿರೋ ಅಂಶಗಳೆಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನಂತರ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಕಟ್ ಮಾಡಿರುವ ಹಾಗಲಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾನು. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪನೂ ಕೂಡ ನೀರನ್ನು ಸೇರಿಸಬಾರ್ದು. ನೀರನ್ನು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಕೈ ಅನಿಸುತ್ತೆ. ನೀರನ್ನು ಹಾಕ್ತಾನೆ ಹಾಗೆ ಡ್ರೈ ಆಗಿಯೇ ಹುರ್ಕೋಬೇಕು. ಎಷ್ಟು ಅಂದರೆ ಇದು 3/4% ನಾವು ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು. ಆ ರೀತಿ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಲಕಾಯಿ ಅಂದರೆ ಮಕ್ಕಳಂತೂ ಮುಟ್ಟೋದೇ ಇಲ್ಲ. ಈ ರೀತಿ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನೋಡಿ ಇವಾಗ ಫ್ರೈ ಆಗಿದೆ. ಈಗ ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಂಡು ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಒಂದು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಒಂದು 3 ಮತ್ತು ಕರಿಬೇವಿನ ಸೊಪ್ಪು ಈ 3 ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಬೇಕು, ಅಂದರೆ ಜಾಸ್ತಿ ಫ್ರೈ ಆಗಬಾರ್ದು. ಸ್ವಲ್ಪ ನಮಗೆ ತಿನ್ನಬೇಕಾದ್ರೆ ಹಾಗಲಕಾಯಿ ಜೊತೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಜಾಸ್ತಿ ನಾವು ಫ್ರೈ ಮಾಡ್ಕೋಬಾರ್ದು. ಸ್ವಲ್ಪ ಈರುಳ್ಳಿನ ಫ್ರೈ ಆದ ನಂತರ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಟೊಮೊಟೊ ಮಾತ್ರ ಹಾಕ್ಕೊತಾ ಇದ್ದೀನಿ ಅಷ್ಟೇ. ದೊಡ್ಡ ಟೊಮೊಟೊಲಿ ಅರ್ಧ ಮಾತ್ರ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈಗ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ. ನಂತರ ಇವಾಗ 1 ಸ್ಪೂನಿನಷ್ಟು ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಒಂದೇ 1 ಸ್ಪೂನ್ ಅಷ್ಟೇ. ಜಾಸ್ತಿ ಮಸಾಲನೂ ಕೂಡ ಬಳಸಬೇಡಿ, ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ ಹೆವಿ ಮಸಾಲ ಅನಿಸಿದ್ರೆ. ಅದಕ್ಕೆ ಒಂದೇ 1 ಸ್ಪೂನ್ ಗರಂ ಮಸಾಲವನ್ನು ಹಾಕ್ಕೊಂಡು 1-2 ನಿಮಿಷ ಹಾಗೆಯೇ ಕೈ ಆಡಿಸ್ಕೊಳ್ಳಿ ಅಷ್ಟೇ. ಈಗ ಎಣ್ಣೆಯಲ್ಲಿ ಹುರಿದಿದ್ವಲ್ಲ ಹಾಗಲಕಾಯಿನ ಸೇರಿಸ್ಕೊತಾ ಇದ್ದೀನಿ. ಆಗಲೇ ಇದು 90% ಅಷ್ಟು ಬೆಂದಿರೋದ್ರಿಂದ ನಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಬೇಗನೆ ಪಟ್ ಅಂತ ಮಾಡ್ಕೋಬೋದು ಈ ಪಲ್ಯನ. ಜಾಸ್ತಿ ಮಸಾಲನೂ ಕೂಡ ಅನಿಸೋದಿಲ್ಲ. ನಮಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ನೀರನ್ನು ಸೇರಿಸಲೇಬಾರ್ದು. ನೀರು ಹಾಕಿದಷ್ಟು ನಮಗೆ ಕೈ ಅಂಶ ಜಾಸ್ತಿ ಬರುತ್ತೆ. ನೀರನ್ನು ಬಳಸ್ದಲೇ ಹಾಗೆಯೇ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ಒಂದು 10 ನಿಮಿಷ ಹಾಗೆಯೇ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಹಾಗಲಕಾಯಿಗೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ ಕೊಟ್ಟು ಬಿಡಿ. ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಸುಲಭವಾಗಿರೋ ಹಾಗಲಕಾಯಿ ಪಲ್ಯ ರೆಡಿಯಾಗೋಗುತ್ತೆ. ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಆರೋಗ್ಯವಾದಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.